ನಮಸ್ಕಾರ ಸ್ನೇಹಿತರೆ, ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಾಕ್ಷರಿ ಅವರು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿ ಕಳಿಸಿದ್ದಾರೆ. ಸೊ ಎಲ್ಲರೂ ನೋಡಬೇಕಾದಂತಹ ಒಂದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಸ್ನೇಹಿತರೆ. ಸರ್ಕಾರಿ ನೌಕರರಿಗೆ ಮತ್ತು ಅವರ ಫ್ಯಾಮಿಲಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಈಗಾಗಲೇ ಘೋಷಣೆ ಮಾಡಿ 1ನೇ ತಾರೀಕು ಅಕ್ಟೋಬರ್ 25ರಿಂದ ಈಗಾಗಲೇ ಜಾರಿಗೆ ಬಂದಿರೋ ತಮಗೆಲ್ಲ ಕೂಡ ಗೊತ್ತಿದೆ. ಸುಮಾರು 2,000 ಕಾಯಿಲೆಗಳಿಗೆ, ಇನ್ನು ಆಕ್ಸಿಡೆಂಟ್ ಅಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಸರ್ಜರಿಗಳಿಗೆಲ್ಲ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡುವಂತ ಕೆಲಸ ಆಗಿದೆ. ಈಗಾಗಲೇ ಇಲ್ಲಿಯವರೆಗೆ ಕಳೆದ ಒಂದು 15 ದಿವಸದಲ್ಲಿ ಸುಮಾರು ಒಂದು 200 ಜನ ಪೇಷಂಟ್ ವಿತ್ ಫ್ಯಾಮಿಲಿ ಅವರಿಗೆಲ್ಲ ಕೂಡ ಟ್ರೀಟ್ಮೆಂಟ್ ಸಿಕ್ಕಿದೆ. ಮನೆ ಯಾರೋ ಮಹಿಳಾ ನೌಕರು ಲೋಕಸೇವಾ ಆಯೋಗದಲ್ಲಿ ಕೆಲಸ ಮಾಡುವಂತ ಅವ್ರ ತಾಯಿಯವರಿಗೆ ಜಯದೇವ ಹಾಸ್ಪಿಟಲ್ ಸುಮಾರು 8 ಲಕ್ಷ ಬಿಲ್ ಆಗುವಂತ ಸರ್ಜರಿ ಕೂಡ ಉಚಿತವಾಗಿ ಆಯ್ತು ಮಹಿಳಾ ನೌಕರ ತಂದೆ ತಾಯಿಗಳಿಗೆ. ಹಾಗೆ ಬೇರೆ ಬೇರೆ ಮಕ್ಕಳಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೆ ಈ ತರದ ಬಿಲ್ ಸುಮಾರು 200 ಜನ ನೌಕರಿಗೆ ಕೂಡ ಆಗಿರುವಂತದ್ದು ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಸಂಘಟನೆ ಕೆಲಸ ಅಂತ ಹೇಳಿ ಬಯಸ್ತೇನೆ. ಇದ್ರ ಜೊತೆ ಬಹಳಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನೌಕರು ಕೇಳ್ತಾ ಇದ್ದಾರೆ. ಸೊ ಈಗ 18ನೇ ತಾರೀಕು ನಾವೆಲ್ಲ ಸೆನ್ಸಸ್ ಡ್ಯೂಟಿಲಿ ಇದ್ದೇವೆ. ಬಹಳಷ್ಟು ಅಲ್ಲ, ಕೆಲವೇ ಜನ ನಮ್ಗೆ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಎಕ್ಸ್ಟೆನ್ಷನ್ ಏನ್ ತೊಂದರೆ ಇಲ್ಲ. ಈ ಯೋಜನೆಗೆ ಈಗ ಬರ್ಲಿಲ್ಲ, ಬರ್ಕೊಡ್ಲಿಲ್ಲ ಅಂದ್ರೆ ನಾಳೆನೇ ಮುಗಿತು ಅಂತ ಏನ್ ತೊಂದರೆ ಇಲ್ಲ. ಮುಂದಿನ ತಿಂಗಳು ಬರ್ಕೊಡ್ಬೋದು, ಬೇಕಂದ್ರೆ ಬೇಡ ಅಂದ್ರೆ ಮುಂದಿನ ತಿಂಗಳು ಬರ್ಕೊಡ್ಲಿಕ್ಕೆ ಅವಕಾಶಗಳಿದೆ. ಸರ್ಕಾರ ಕಟ್ ಆಫ್ ಆಗಿ ಇವತ್ತೇ 18ರೊಳಗೆ ಬರ್ಕೊಡ್ಲಿಲ್ಲ ಅಂದ್ರೆ ಏನು ಆ ಯೋಜನೆಗೆ ನಿಮ್ ವ್ಯಾಪ್ತಿಗೆ ಬರೋದಿಲ್ಲ, ನಿಮ್ಗೆ ಸೇರ್ಸಲ್ಲ ಅಂತಲ್ಲ. ಒಂದಿಷ್ಟು ಸರ್ಕಾರ ಬಿಗಿ ಮಾಡುತ್ತೆ. ಹಾಗಾಗಿ ಬಹಳ ಜನ ಅಧಿಕಾರಿಗಳಿಗೆ ನೀವೇ ರಿಕ್ವೆಸ್ಟ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ನಾನು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೇವೆ, ಅದನ್ನ ಎಕ್ಸ್ಟೆನ್ಷನ್ ಡೇಟ್ ಅನ್ನ ಇನ್ನೂ ಒಂದ್ ಸ್ವಲ್ಪ ದಿನ ಕೊಡಿ ಅಂತ ಹೇಳಿದಾಗ ಮುಂದಿನ ತಿಂಗಳು 21ನೇ ತಾರೀಕುವರೆಗೆ ಕೂಡ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಈಗಾಗಲೇ ಅದು ಪ್ರಕ್ರಿಯೆಯಲ್ಲಿದೆ. ಬಹುಶಃ ಅದು ಕೂಡ ಚಾಲನೆ ಸಿಗುತ್ತೆ. ಇದು ತಮ್ಗೆ ಗೊತ್ತಿರಲಿ. ಈಗಾಗಲೇ ಬಹಳಷ್ಟು ಜನ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ, ಇಲ್ಲದೆ ಇರೋರು ಇಲ್ಲ ಅಂತ ಕೂಡ ಹೇಳಿದ್ದಾರೆ. ನನ್ನ ಪ್ರಕಾರ 1% ಅಷ್ಟೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿರೋಧ ಅಂದ್ರೆ ಕೆಲವರು ಪ್ರೈವೇಟ್ ಏಜೆನ್ಸಿ ಇರ್ತಾರೆ, ಇನ್ಶೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸ್ ಅಲ್ಲಿ ಇರ್ತಾರೆ, ಮತ್ತೆ ಗಂಡ ಹೆಂಡತಿ ಇಬ್ರು ಕೂಡ ಎಂಪ್ಲಾಯ್ಸ್ ಇರ್ತಾರೆ, ಮತ್ತೆ ಕೆಲವರು ಪೊಲೀಸ್ ನಲ್ಲಿ ಗಂಡ ಇರ್ತಾರೆ, ಅವ್ರಿಗೆ ಆ ಬೆನಿಫಿಟ್ ಅಲ್ಲಿ ಸಿಗ್ತಿರುತ್ತೆ, 2 ಕಡೆ ತಗೊಳಕ್ಕಾಗಲ್ಲ ಅನ್ನೋದು. ಸೊ ಇನ್ನೂ 1,000 ಜನ ಬೇಡ ಅಂತ ಬರ್ಕೊಟ್ರು ಕೂಡ ಏನು ಇದನ್ನ ಲಾಸ್ ಆಗೋದಿಲ್ಲ. ನಾನು ವಿನಂತಿ ಮಾಡ್ಕೊಳ್ತೇನೆ, ಅನೇಕ ಒಳ್ಳೆ ಯೋಜನೆಗಳನ್ನ ಸರ್ಕಾರ ತರ್ಲಿಕ್ಕೆ ಕೊಟ್ಟಿದೆ, ಸಂಘ ತರ್ಲಿಕ್ಕೆ ಕೊಟ್ಟಿದೆ. ಇದು 2-3 ವರ್ಷಗಳ ನಿರಂತರ ಪ್ರಯತ್ನ. ದಯಮಾಡಿ ನೀವೇನೇನೋ ಒಂದು ಕಾರಣಕ್ಕಾಗಿ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ಮೊನ್ನೆ ಯಾರೋ ಒಬ್ರು 10 ಲಕ್ಷ ಬಿಲ್ ಆಯ್ತು, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ ಇದರಿಂದ ಅನುಕೂಲ ಆಗುವಂತ ಕೆಲಸಗಳು ಕೂಡ ಇದರಿಂದ ಆಗಿದೆ. ಸೊ ಹೀಗೆ ಇನ್ನು ಮುಂದೆ ನಮಗೆ ಧೈರ್ಯ ಏನಂದ್ರೆ ಪರ್ ಮಂತ್ ನಾವು 350 ರೂಪಾಯಿ ಕಟ್ತೇವೆ. 350 ರೂಪಾಯಿ ಕಟ್ತೇವೆ ಅಂತ ಹೇಳಿದ್ರೆ ತುಂಬಾ ಏನಿಲ್ಲ, 4,00,000 ರೂಪಾಯಿ ಒಂದು ವರ್ಷಕ್ಕೆ ಆಗುವಂತ ಎಕ್ಸ್ಪೆಂಡಿಚರ್. 4 ಜನಕ್ಕೆ ಅದನ್ನ ಡಿವೈಡ್ ಮಾಡಿದ್ರೆ ಸೊ ಹಾರ್ಡ್ಲಿ 1,000 ರೂಪಾಯಿ ಬರುವಂತದ್ದು. ನಾವೆಲ್ಲರೂ ಖರ್ಚು ಮಾಡ್ತೇವೆ, ಅದು ಮುಖ್ಯ ಅಲ್ಲ. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು, ಒಂದು ನೆಮ್ಮದಿಯ ಬದುಕಲು. ಇವತ್ತು ಹಾರ್ಟ್, ಕಿಡ್ನಿ, ಕ್ಯಾನ್ಸರ್ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಸರ್ವೇ ಸಾಮಾನ್ಯವಾಗಿ ಬರುವಂತ ಕಾಯಿಲೆಗಳಾಗಿದೆ. ಸೊ ಆ ಕಾರಣಕ್ಕಾಗಿ ತಾವು ಯೋಚನೆ ಮಾಡಿ ಆ ತರದ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ, ಇದಕ್ಕೆ ಸಪೋರ್ಟ್ ಮಾಡಿ ಅನ್ನುವಂಥದ್ದು ಒಂದು ವಿನಂತಿ. ಎರಡನೇದು, ಅದಕ್ಕೆ ವಿಶೇಷವಾಗಿ ಆರ್ಥಿಕ ಇಲಾಖೆ 500 ರೂಪಾಯಿನ ಏನು 200 ರೂಪಾಯಿ ಇರೋದನ್ನ ಆಗಸ್ಟ್ 24ರಲ್ಲಿ ಒಂದು ಆದೇಶ ಮಾಡಿ 500 ಮಾಡ್ತು. 500 ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಮಾಡಿದಾಗ ಒಂದು ಕ್ಲಾಸ್ ಹೇಳ್ತು, ಈ ತರದ್ದು ಹೊಸ ಯೋಜನೆ, ಆರೋಗ್ಯ ಯೋಜನೆ ಜಾರಿಗೆ ಬರ್ತಾ ಇದೆ, ಅದೇನಾದ್ರೂ ಕೂಡ ಜಾರಿಗೆ ಬಂದ್ರೆ ಇದನ್ನ ನಾವು ನಿಲ್ಲಿಸ್ತೇವೆ ಅಂತೇಳಿ ನಾನು ಕೂಡ ಈಗ ಸರ್ಕಾರಕ್ಕೆ ಅಪೀಲ್ ಕೂಡ ಮಾಡಿದ್ದೇವೆ. ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಈಗ ಓನ್ಲಿ ಇನ್ ಪೇಷಂಟ್ ಮಾತ್ರ ಕೊಡ್ತಾ ಇದ್ರೆ, ಔಟ್ ಪೇಷಂಟ್ ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿವರೆಗೆ ಇದನ್ನ ಕೂಡ ಹೋಲ್ಡ್ ಮಾಡಬೇಕು ಅನ್ನುವಂತ ವಿನಂತಿ ಕೂಡ ನಾವು ಮಾಡಿದ್ದೇವೆ. ಸೊ ಏನಿವೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಹೇಳಲಿಕ್ಕೆ ಬಯಸ್ತಾನೆ, ಎಂಪಾಲ್ಮೆಂಟ್ ಏನಂತ ನಾವು ಎಂಪಾಲ್ಮೆಂಟ್ ಒಂದು ಚರ್ಚೆಗಳು ನಡೀತಾ ಇದೆ. ಅದು ಕೂಡ ಇವತ್ತು ಸರ್ಕಾರದ ಹಂತದಲ್ಲಿದೆ. ಎಲ್ಲ ಆಸ್ಪತ್ರೆಗಳನ್ನ ಸಂಯೋಜನೆ ಮಾಡುವಂತ ಕೆಲಸಗಳು ಕೂಡ ಈಗಾಗಲೇ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊಸ CGHS ರೇಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಹೊಸ ರೇಟ್ ಅನ್ನ ರಿವೈಸ್ ಮಾಡಿದೆ ಕಳೆದ 7 ವರ್ಷಗಳ ನಂತರ. ಅದು ಕೂಡ ಒಳ್ಳೆ ಕಾಂಪಿಟೇಟಿವ್ ರೇಟ್ ಇದೆ. ಈಗ ಬಹಳಷ್ಟು ಹಾಸ್ಪಿಟಲ್ಗಳ ಜೊತೆ ಮೀಟಿಂಗ್ ಆಗಿದೆ. ಅಪೋಲೋ ಇರ್ಬೋದು, NH ಇರ್ಬೋದು, ಮಣಿಪಾಲ್, ಎಲ್ಲರೂ ಕೂಡ ಅದಕ್ಕೆ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಆಫ್ ಹೆಲ್ತ್ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಒಂದು ಕಮಿಟಿ ಕೂಡ ಮಾಡಿದೆ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ. ಅವರೆಲ್ಲರೂ ಕೂಡ ಒಪ್ಪಿಗೆಗಳನ್ನ ಸೂಚಿಸಿದ್ದಾರೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಅವೆಲ್ಲ ಹಾಸ್ಪಿಟಲ್ ಕೂಡ ಎಂಪೈನಲ್ ಆಗುತ್ತೆ. ಅದ್ರ ಜೊತೆ ಜಿಲ್ಲೆಗಳಲ್ಲಿ ಕೂಡ ಇನ್ನು ಕೆಲವು ಹಾಸ್ಪಿಟಲ್ ಎಂಪೈನಲ್ ಆಗಿಲ್ಲ. ಕೆಲವು ಜಿಲ್ಲೆನಲ್ಲಿ ಮ್ಯಾಕ್ಸಿಮಮ್ ಆಗಿದೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ. ಈಗ ಅವರೆಲ್ಲ ಕೂಡ ಏನ್ ಹೇಳ್ತಿತ್ತು, ನಮ್ಗೆ ಪೇಮೆಂಟ್ ಆಗುತ್ತೆ, ನಮ್ಗೆ ರೇಟ್ ಕಾಂಟ್ರಾಕ್ಟ್ ಆಗಿ, ಈ ತರದೆಲ್ಲ ಗೊಂದಲಗಳಿತ್ತು. ಈಗೆಲ್ಲ ಅವ್ರಿಗೆಲ್ಲ ಎಜುಕೇಟ್ ಮಾಡೋ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿದೆ. ಅವರೆಲ್ಲರೂ ಕೂಡ ಈ ಒಂದು ವ್ಯಾಪ್ತಿಗೆ ಬರ್ಲಿಕ್ಕೆ ಈಗಾಗಲೇ ಒಪ್ಪಿಗೆಗಳನ್ನ ಸೂಚಿಸಿದ್ದಾರೆ. ಹಾಗಾಗಿ ಬರುವಂತ ದಿನಗಳಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ OPD ಸಿಸ್ಟಮ್ ಅನ್ನು ಕೂಡ ಇದಕ್ಕೆ ತರಬೇಕು. ಈ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಫೀವರ್ ಇರ್ಬೋದು, ಅಥವಾ ಡೆಂಗ್ಯೂ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಈ ತರದೆಲ್ಲ ಕೂಡ ವ್ಯಾಪ್ತಿಗೆ ತರುವಂತ ಕೆಲಸಗಳು ಕೂಡ ಈಗಾಗಲೇ ಪ್ರಕ್ರಿಯೆ
ಪ್ರಾರಂಭದಲ್ಲಿದೆ. ಒಟ್ಟಾರೆ ಈ ಯೋಜನೆಯನ್ನ ಪ್ರಾರಂಭದಲ್ಲಿ ತರಬೇಕಾದ್ರೆ ಒಂದಿಷ್ಟು ಗೊಂದಲ. ಹಿಂದೆ JSS ಆ ಸಂಜೀವಿನಿ ಸ್ಕೀಮ್ ಅನ್ನ ತರಬೇಕು, ಜ್ಯೋತಿ ಸಂಜೀವಿನಿ ಸ್ಕೀಮ್ ತರಬೇಕಾದ್ರೂ ಕೂಡ ಒಂದ್ ವರ್ಷ ನಾವು ಕಷ್ಟಪಟ್ವಿ. ಇದ್ರಲ್ಲಿ ಸರಿಯಾಗಿಲ್ಲ, ಹಾಗೆ ಆಮೇಲೆ ಸರಿ ಆಯ್ತು. HRMS ಬರ್ಬೇಕಾದ್ರೂ ಕೂಡ ಪ್ರಾಬ್ಲಮ್ ಇತ್ತು, ಆಮೇಲೆ ನಂತರ ಸರಿ ಆಯ್ತು. ಹಾಗಾಗಿ ವಿನಂತಿ ಮಾಡ್ಕೊಳ್ತಾನೆ, 100ಕ್ಕೆ 100 ನೀವೇನು ಅಂದ್ಕೊಂಡಿದ್ದೀರಾ ಆ ಥರದ್ದು ಯಾವುದು ಕೂಡ ಆ ಥರದ್ದು ಇರೋದಿಲ್ಲ. ಇಡೀ ರಾಜ್ಯದಲ್ಲಿ ಯಾರು ಕೂಡ ಇದೊಂದು ಅದ್ಭುತವಾಗಿರುವಂತ ಸ್ಕೀಮ್. ಯಾಕಂದ್ರೆ ಇದು ನಾವು ಕಾಂಟ್ರಿಬ್ಯೂಷನ್ ಇದೆ, ಮತ್ತೆ ನಮ್ ಕ್ಲೈಮ್ ಇದೆ. ಸಂಘ ನಿಮ್ ಪರವಾಗಿ ನಿಂತ್ಕೊಳ್ತದೆ, ಸರ್ಕಾರ ಇದು ಕೊಡಬೇಕು, ಇದು ಕೊಡಬೇಕು, ಈ ಬೆನಿಫಿಟ್ ಕೊಡಬೇಕು, ಈ ತರದ ಫೆಸಿಲಿಟೀಸ್ ಕೊಡಬೇಕು, ಹಾಗೆ ಹೇಗೆ ಅಂತ ಹೇಳಿ ಹೇಳುವಂತದಿರ್ಬೋದು. ಆಮೇಲೆ ಬೆಡ್ ಫೆಸಿಲಿಟೀಸ್ಗಳು, ಈ ತರದೆಲ್ಲ ಕೂಡ ಸಂಘಟನೆ ನಿರಂತರವಾಗಿ ನಿಮ್ಮ ಜೊತೆ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಯಾರು ಕೂಡ ಆತಂಕಕ್ಕೊಳಗಾಗದ್ ಬೇಡ. ನೀವು ಕೊಡುವಂತ 350 ಅಮೌಂಟ್ ನಲ್ಲಿ ಮ್ಯಾಕ್ಸಿಮಮ್ ಆಗ್ತದೆ. ನಾವು 350 ಕೊಡ್ಲಿಕ್ಕೆ ಒಪ್ಪಿರ್ಲಿಲ್ಲ, ಪ್ರಾರಂಭಿಕವಾಗಿ ಯೋಜನೆ ಪ್ರಾರಂಭ ಆಗ್ಲಿ, ಇಲ್ಲ ಅಂದ್ರೆ ಇನ್ನೂ ಕೂಡ ಡಿಲೇ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅದು ಒಪ್ಪಿಗೆಯನ್ನು ಸೂಚಿಸಿದ್ವಿ. ಹಾಗಾಗಿ ಬರುವಂತ ದಿನಗಳ ನಂತರದಲ್ಲಿ ಸರ್ಕಾರದ ಮನವೊಲಿಸಿ ಅದನ್ನು ಕ್ಯಾನ್ಸಲ್ ಮಾಡುವಂತ ಕೆಲಸಗಳನ್ನು ಕೂಡ ಸಂಘಟನೆ ಮಾಡುತ್ತೆ ಎನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೋಡಿ, ಯೋಚನೆ ಮಾಡಿ, ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ ನಲ್ಲೆಲ್ಲ ಹೋದ್ರೆ 40-50 ಲಕ್ಷದವರೆಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ನಮ್ಮಲ್ಲಿ ಯಾವುದೋ ಒಂದು ಲಂಗ್ಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗೆ 45 ಲಕ್ಷ ಬಿಲ್ ಈ ಸ್ಕೀಮ್ ವ್ಯಾಪ್ತಿನಲ್ಲಿದೆ. ಸೊ ಯಾರಿಗೆ ಆ ಕಾಯಿಲೆ ಬರೋದು ಬೇಡ, ಬಂದ್ರೆ ಅಟ್ಲೀಸ್ಟ್ ನಾವು ಕೊಡುವಂತ ಅಮೌಂಟ್ ನಲ್ಲಿ ಕಡಿಮೆ ಕೊಡ್ತೇವೆ ಅಮೌಂಟ್ ಅನ್ನ, ಅದರಲ್ಲಿ ಮ್ಯಾಕ್ಸಿಮಮ್ ಈ ತರದ ಬೆನಿಫಿಟ್ ಗಳನ್ನ ತೆಗೆದುಕೊಳ್ಳಿ ಸಾಧ್ಯ ಆಗ್ತದೆ. ಹಾಗಾಗಿ ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಯಾರು ಕೂಡ ಆತಂಕ ಪಡೋದು ಬೇಡ. ಈಗಾಗಲೇ ಮ್ಯಾಕ್ಸಿಮಮ್ ಒಪಿನಿಯನ್ ಕೊಟ್ಟಿದ್ದಾರೆ, ಇನ್ನೂ ಟೈಮ್ ತಗೊಳ್ಳಿ, ಏನೂ ತೊಂದರೆ ಇಲ್ಲ, ಇನ್ನೂ 1 ತಿಂಗಳು ಟೈಮ್ ಕೊಡ್ಸೋಣ, ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿರ್ಲಿ, ಇದೊಂದು ಅದ್ಭುತವಾಗಿರುವಂತ ಯೋಜನೆ. ಸಂಘ ನಿಮ್ಮ ಜೊತೆ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದೇವೆ, ಒಳ್ಳೊಳ್ಳೆ ಬೆನಿಫಿಟ್ ಗಳನ್ನ ಕೊಡಬೇಕು, ನಮ್ಮ ನೌಕರ ಫ್ಯಾಮಿಲಿ ನೆಮ್ಮದಿಯಾಗಿರ್ಬೇಕು ಅಂತ ನಾವು ಹೋರಾಟಗಳನ್ನು ಮಾಡಿ ಈ ಯೋಜನೆಗಳನ್ನ ತಂದ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರಗಳು ಇರ್ಲಿ. ಮುಂದಿನ ದಿನಗಳಲ್ಲಿ ಸರ್ಕಾರ ನೀವು ತುಂಬಾ ಜನ ಆಗೋದಿಲ್ಲ ಅಂತ ಹೇಳಿದ್ರೆ ಸೇರ್ಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಳ್ಳೆ ತೀರ್ಮಾನವನ್ನು ಮಾಡಿ ಈ ಯೋಜನೆ ವ್ಯಾಪ್ತಿಗೆ ತಾವು ಬನ್ನಿ. ಈಗ ಆಯ್ತಪ್ಪ, 1 ವರ್ಷ ನೋಡೋಣ, 1 ವರ್ಷಕ್ಕೆ ನಾವು ಎಷ್ಟು ಕಟ್ತೀವಿ, 4,000 5,000 ಕಟ್ತೀವಿ. 1 ವರ್ಷದಲ್ಲಿ ಈ ಯೋಜನೆ ಸರಿಯಾಗಲಿಲ್ಲ ನಮ್ಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೊರಗೆ ಬರೋಣ, ನಮ್ಗೆ ಯೋಜನೆ ಅವಶ್ಯಕತೆ ಇಲ್ಲ. ಮತ್ತೆ ಆಸ್ ಇಟ್ ಈಸ್ ಮೆಡಿಕಲ್ 500 ರೂಪಾಯಿ ಸಿಗುತ್ತೆ, 350 ಕಟ್ಟಾಗದ್ ನಿಲ್ಲುತ್ತೆ. ಹಾಗಾಗಿ ಸಂಘಟನೆ ಅದೆಲ್ಲ ಕೂಡ ತೀರ್ಮಾನ ಮಾಡಿದೆ, ಅಷ್ಟು ಸುಲಭ ಅಲ್ಲ. ಸರ್ಕಾರ ಎಲ್ಲ ಯೋಚನೆಗಳನ್ನು ಮಾಡಿ, ಸರ್ಕಾರದ ಕಾಂಟ್ರಿಬ್ಯೂಷನ್, ನಮ್ಮ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಹಾಸ್ಪಿಟಲ್ ಪೇಮೆಂಟ್ ಇಶ್ಯೂ ಕ್ಲಿಯರ್ ಆಗ್ತದೆ. ಮತ್ತು ತ್ವರಿತಗತಿಯಲ್ಲಿ OPD ಇರ್ಬೋದು, ಔಟ್ ಪೇಷಂಟ್ ಫೆಸಿಲಿಟೀಸ್ ಗಳನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಈಗಾಗಲೇ ಒಪ್ಪಿಗೆ ಸೂಚಿಸಿದೆ. ಅದೆಲ್ಲ ಮೀಟಿಂಗ್ ಪ್ರೋಗ್ರೆಸ್ ಅಲ್ಲಿ ಇದೆ, 1 or 2 months ಅಲ್ಲಿ ಅದು ಕೂಡ ಆಗ್ತದೆ. ಈ ಎರಡು ಆದ್ರೆ ಒಂದು ಅದ್ಭುತವಾಗಿರುವಂತ ಯೋಜನೆ. ನಮ್ಮ ಫ್ಯಾಮಿಲಿ ಮತ್ತೆ ಹೆಣ್ಣು ಮಕ್ಕಳು, ಅವ್ರ ತಂದೆ ತಾಯಂದಿರು ಎಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ. ದಯಮಾಡಿ ಈ ಯೋಜನೆ ತಾವೆಲ್ಲ ಕೂಡ ಇಲ್ಲಿವರೆಗೆ ಸಪೋರ್ಟ್ ಮಾಡಿದೀರಾ, ಸೊ ಮುಂದೆ ಕೂಡ ಸಪೋರ್ಟ್ ಮಾಡಿ. ನಂತರದಲ್ಲಿ ಆದ್ಮೇಲೆ ಸರ್ಕಾರ ಏನೋ ತೀರ್ಮಾನ ತೆಗೆದುಕೊಳ್ಳಿ, ವ್ಯಾಪ್ತಿಗೆ ಮತ್ತೆ ಲೇಟ್ ಆಗಿ ಬಂದ್ರೆ ಅದಕ್ಕೆ ಪೆನಾಲ್ಟಿ ಆಗಿ ತಗೊಳ್ಬೇಕು ಅನ್ನುವಂಥದ್ದಿದೆ. ಅದೆಲ್ಲ ಆಗೋದು ಬೇಡ, 1 ವರ್ಷ ನೋಡೋಣ, ನಾವು ನೀವೆಲ್ಲ ಕೂತ್ಕೊಳ್ಳೋಣ. ಸರಿಯಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರಗಳಿದೆ. ಸೊ ಅಲ್ಲಿಯವರೆಗೆ ಎಲ್ಲ ಸಹಕಾರಗಳನ್ನು ಕೊಡಿ. ಇನ್ನೊಂದು 4-5 ತಿಂಗಳಲ್ಲಿ OPD ತರುವಂತದ್ದು ಇರ್ಬೋದು, ಅಥವಾ ಎಂಪ್ಯಾನಲ್ ಆಫ್ ದಿ ಹಾಸ್ಪಿಟಲ್ಸ್ ಇರ್ಬೋದು, ಇದೆಲ್ಲದನ್ನು ಕೂಡ ಸ್ಪಷ್ಟವಾಗಿ ನಾವು ಕ್ಲಿಯರ್ ಮಾಡ್ತೇವೆ. ಟೈಮ್ ಬೌಂಡ್ ಆಗಿ ವರ್ಕ್ ಅನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಯಾರು ಆತಂಕ ಪಡೋದು ಬೇಡ. ಕೆಲವು ಗಾಸಿಪ್ ಗಳನ್ನ ಹಬ್ಬಿಸ್ತಾರೆ, ಅಷ್ಟು ದುಡ್ಡು 850 ರೂಪಾಯಿ ಕತ್ರಿ, ಅದ್ ಕತ್ರಿ, ನನಗೆ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಈ ತರದೆಲ್ಲ ಹೇಳ್ತಾರೆ. ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೊತೆ ಸಂಘ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮನ್ನ ನಂಬಿ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ಯೋಜನೆಗೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.